ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಇದೆ ಇಲ್ಲಿ ಆಯಿತು, ಪ್ರತಿಯೊಬ್ಬ 1.5 ಲಕ್ಷ 2 ಲಕ್ಷ ಇನ್ಕಮ್ ಅದಪ್ಪ ಅಂತ ಡಿವೈಡ್ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಹೋಗಿ ಮುಟ್ಟೋದೇನಿದು ಈ ಪ್ರಮಾಣದಲ್ಲಿ ಅದಕ್ಕೆ ಇಲ್ಲ. ಈ 4 ಟ್ರಿಲಿಯನ್ಗಳಲ್ಲಿ ಅರ್ಥಶಾಸ್ತ್ರಜ್ಞರ ಪ್ರಕಾರ 2.5 ಅಂದರೆ 2.5 ಟ್ರಿಲಿಯನ್ ಡಾಲರ್ಸ್ಗಳು ಎಲ್ಲ ಕಾರ್ಪೊರೇಟರ್ ಅವರು. ಇನ್ನು 1.5 ಟ್ರಿಲಿಯನ್ ಯಾರದಪ್ಪ ಅಂದ್ರೆ 99% ಈ ದೇಶದ ಮಧ್ಯಮ ವರ್ಗ ಬಂತು, ಮೇಲ್ವರ್ಗ ಬಂತು, ಮತ್ತು ಯಾವುದೋ ಬಂತು, ಬಡವರು ಬಂದರು, ಕೂಲಿಕಾರರು ಬಂದರು, ಒಕ್ಕಲಿಗರು ಬಂದರು, ಅಥವಾ ರೈತರು ಬಂದರು, ಯಾವುದೇ ಸೆಕ್ಟರ್ದವ್ರು ಬಂದರು, MSMEಗಳು ಬಂದರು, ಎಲ್ಲರೂ 99 ಇದ್ದೀವಿ ನಾವು. ಅಂದ್ರೆ 1.5 ಟ್ರಿಲಿಯನ್ ಡಾಲರ್. ಇನ್ನು 2.5 ಟ್ರಿಲಿಯನ್ ಡಾಲರ್ ಯಾರದಪ್ಪ? ಈ ಒಂದು ನಮ್ಮ ಕಾರ್ಪೊರೇಟರ್ ಅವರು. ಈ ಪ್ರಮಾಣದಲ್ಲಿ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿ ಹೋಗ್ಬಿಡ್ತು ನಮ್ಮ ಮೋದಿಯವರ ಒಂದು ತಪ್ಪು ನಿರ್ಧಾರದಿಂದಾಗಿ. ಇವತ್ತು ದೇಶ ದಿವಾಳಿ ಹಂಚಿ ಬಂದಿರ್ತದೆ. ಅದಕ್ಕೆ ಅಮೆರಿಕ ಬೆದರಿಸ್ತಾ ಇದೆ, ಅಂಜಿಸ್ತಾ ಇದೆ. ನಿಮ್ಮ ಮೇಲೆ ಟ್ಯಾರಿಫ್ ಹೇರಿದ್ದೀವಿ 50%. ಇನ್ನು ನಮ್ಮಲ್ಲಿ ಹೆಂಗೆ ಮಾಡಿರುತ್ತೆ. ಯಾಕೆಂದ್ರೆ ಒಂದು ವಸ್ತುವನ್ನು ಅಮೆರಿಕ ಶ್ರೀಮಂತ ಇರೋದರಿಂದ ಹೆಚ್ಚಿನ ಬೆಲೆ ಕೊಟ್ಟು ಕೊಳ್ಳುವಂಥ ಶಕ್ತಿ ಅವ್ರಿಗೆಲ್ಲ. ಆರ್ಥಿಕವಾಗಿ ಭಾಳ ಭದ್ರಿದ್ದಾರೆ ಅವರು.